ಕರ್ನಾಟಕ ಭಾವಿ ಶಿಕ್ಷಕರಿಗೆ ದುರ್ಗಾ ಲರ್ನಿಂಗ್ ಪ್ಲಾಟ್ಫಾರ್ಮ್ಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಕೆಸೆಟ್ ನೆಟ್ ಹಾಗೂ ಕನ್ನಡ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಿಸಿದಂತೆ ಪಠ್ಯಕ್ರಮದ ಕುರಿತು ನಾವು ಇವತ್ತು ತರಗತಿಯನ್ನು ಮಾಡಲಿದ್ದೇವೆ. ಈ ಕೆಸೆಟ್ ನೆಟ್ ಮತ್ತು ಉಪನ್ಯಾಸಕರ ನೇಮಕಾತಿ ಏನೈತಲ್ಲ, ಈ ಮೂರು ನೇಮಕಾತಿಗೆ ಸಂಬಂಧಿಸಿದಂತೆ ಒಂದೇ ಸಿಲೆಬಸ್ ಇರ್ತದೆ. ಅದ್ರಾಗೇನು ವ್ಯತ್ಯಾಸ ಏನು ಇರೋದಿಲ್ಲ. ಸರ್ಕಾರ ಇವತ್ತಲ್ಲ ನಾಳೆ ಈ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಗೊಳಿಸಲಿದೆ. ಹಾಗಾಗಿ ದಯವಿಟ್ಟು ತಾವು ಹೆಚ್ಚಿನ ಒಂದು ಎಫರ್ಟ್ ಹಾಕಿ ಓದುವಂಥ ಪ್ರಯತ್ನವನ್ನು ಮಾಡಿರಿ ಅಂತ ಕೇಳ್ಕೊಳ್ತಾ, ಹಾಗಾದರೆ ಇವತ್ತಿನ ತರಗತಿಯಲ್ಲಿ ನಾವು ಕೆಸೆಟ್ ಮತ್ತು ನೆಟ್ಟು ಹಾಗೂ ಕನ್ನಡ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಿಸಿದಂತೆ ನಾವು ಈ ಸಿಲೆಬಸ್ಸನ್ನು ನೋಡಿಕೊಳ್ಳೋಣ. ಈ ಒಂದು ಸಿಲೆಬಸ್ ಏನಪ್ಪ ಅಂತಂದರೆ, ಇದು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಒಳಗೊಂಡಿರುತ್ತೆ. ಇದು ಸಂಪೂರ್ಣ ಕನ್ನಡ ಸಾಹಿತ್ಯ ಅಧ್ಯಯನವನ್ನು ಒಳಗೊಂಡಿರ್ತದೆ. ಹಾಗೆ ಕವಿ ಚರಿತ್ರೆ ಪ್ರಕಾರ ಅಧ್ಯಯನವೂ ಆಗಿರ್ತೈತಿ. ಇದರೊಂದಿಗೆ ನಾವು ಏನು ಮಾಡ್ತೀವಿ, ಮುಂದಿನ ದಿನಮಾನಗಳಲ್ಲಿ ನಾವೇನು ಮಾಡ್ತೀವಿ, ಕಂಟಿನ್ಯೂಯಸ್ ಆಗಿ ಹಳೆಯ ಪತ್ರಿಕೆಗಳ ಪ್ರಶ್ನೆಗಳನ್ನು ಇಟ್ಟುಕೊಂಡು ನಾವು ಸ್ಪೆಷಲ್ಲಾಗಿ ಕ್ಲಾಸ್ ಮಾಡಲಿದ್ದೇವೆ. ಇನ್ನೇಕೆ ತಡ ಮಾಡೋದು ಬೇಡ, ನಾವು ಸಿಲೆಬಸ್ಸನ್ನು ನೋಡೋಣ. ಅಂದರೆ ಕ್ರಿಸ್ತಶಕ 450ರಿಂದ ಅಂದರೆ ಅಲ್ಮಿಡಿ ಶಾಸನ ಏನು ಪತ್ತೆ ಆಯಿತು, ಅಂದಿನಿಂದ ಇಂದಿನವರೆಗೆ ಏನು ಕನ್ನಡ ಸಾಹಿತ್ಯ ಚರಿತ್ರೆ ಬೆಳವಣಿಗೆ ಆಗಿದೆ, ಅಲ್ಲಿಯವರೆಗೆ ಈ ಪಠ್ಯಕ್ರಮ ಇರತಕ್ಕಂಥದ್ದು. ಅದೇ ರೀತಿಯಾಗಿ ಈ ಒಂದು ಪಠ್ಯಕ್ರಮವನ್ನು ನೋಡುವುದಾದರೆ, ಕನ್ನಡ ಸಾಹಿತ್ಯ ಚರಿತ್ರೆಯ ಮೇಲೆ ಪ್ರಭಾವ ಬೀರಿದಂತಹ ಭಾಷೆಗಳು, ಪ್ರಮುಖವಾಗಿ ಈ ಸಂಸ್ಕೃತ, ಪ್ರಾಕೃತ, ತಮಿಳ್ ಭಾಷೆಗಳು ಯಾವ ರೀತಿಯಾಗಿ ಪ್ರಭಾವ ಬೀರಿದೆ ಎಂಬುದು ಅಧ್ಯಯನ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಈ ಧರ್ಮಗಳ ಪ್ರಭಾವ ಸಾಹಿತ್ಯ ಚರಿತ್ರೆ ಮೇಲೆ ಹೇಗೆ ಪ್ರಭಾವ ಬೀರಿದೆ ಎಂಬುದನ್ನು ನೋಡಬೇಕಾಗುತ್ತೆ. ಇಲ್ಲಿ ಕೆಲವಷ್ಟು ಪಾಯಿಂಟ್ಸ್ ಮೂಲಕ ನಾವು ಈ ಒಂದು ಪಠ್ಯಕ್ರಮವನ್ನು ನೋಡೋದಾದರೆ, ಮೊದಲನೇದಾಗಿ ಈ ಕನ್ನಡ ಸಾಹಿತ್ಯದ ಪ್ರಾಚೀನತೆ ಹಾಗೂ ವಿಭಾಗೀಯ ಕ್ರಮಗಳು ಬಹಳ ಇಂಪಾರ್ಟೆಂಟ್ ಇರತಕ್ಕಂಥ ವಿಷಯ ಇವುಗಳನ್ನು ನೋಡ್ಕೋಬೇಕಾಗುತ್ತೆ. ಕವಿ ಚರಿತ್ರೆ ಪ್ರಕಾರ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಎಷ್ಟು ವಿಭಾಗಗಳಾಗಿ ಮಾಡಿದ್ವು, ಯಾರ್ಯಾರು ಯಾವ್ಯಾವ ವಿಭಾಗ ಮಾಡಿದ್ರು ಅನ್ನೋದನ್ನು ಮುಖ್ಯವಾಗಿ ಗಮನಿಸಬೇಕಾಗತ್ತೆ. ಈ ಉದಾಹರಣೆಗೆ ರಂಶ್ರೀ ಮುಗುಳಿಯವರ ಪ್ರಕಾರ ಪಂಪ ಪೂರ್ವಯುಗ, ಪಂಪಯುಗ, ಬಸವಯುಗ ಹಾಗೂ ಕುಮಾರ ವ್ಯಾಸಯುಗ ಎಂದ 4 ವಿಭಾಗೀಯ ಕ್ರಮಗಳನ್ನು ಮಾಡ್ತಾರೆ. ಅವುಗಳನ್ನು ನೋಡ್ಕೋಬೇಕಾಗತ್ತೆ. ಎರಡನೇದಾಗಿ ಶಾಸನಗಳ ಸಂಬಂಧಪಟ್ಟಂತೆ ಶಾಸನದ ಉಗಮ, ಅರ್ಥ, ಸ್ವರೂಪ, ಪ್ರಕಾರಗಳು ಮತ್ತು ಯಾವ್ಯಾವ ಶಾಸನಗಳು, ಅಂದರೆ ಉದಾಹರಣೆಗೆ ಅಶೋಕನ ಬ್ರಹ್ಮಗಿರಿ ಶಾಸನೊಳಗೆ ಇಸಿಲ ಎಂಬ ಪದ ಉಲ್ಲೇಖ ಅಂತ ಹೇಳಿ ನಾವು ಬಂದಿರೋದು ಕಾಣ್ತೀವಿ. ಪ್ರತಿಯೊಂದು ಅಂಶಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಬೇಕಾಗುತ್ತೆ. ಅಲ್ಮಿಡಿ ಶಾಸನ, ತಮ್ಮಟಕಲ್ಲು, ಬಾದಾಮಿ, ಇನ್ನೂ ಒಂದು 3-4 ಶಾಸನಗಳು ಈ ಪಠ್ಯಕ್ರಮದಲ್ಲಿ ಇಲ್ಲ. ಅವು ಯಾವುವಪ್ಪ ಅಂತಂದರೆ ಕುವರ ಲಕ್ಷ್ಮಣ ಶಾಸನ, ದೇಕಬ್ಬೆ ಶಾಸನ, ಅವು ಸಹ ಇಂಪಾರ್ಟೆಂಟ್ ಅದನ್ನು ಒಂದು ಸರಿ ನೋಡ್ಕೊಳ್ರಿ. ಇನ್ನು ಮೂರನೇದಾಗಿ ಚಂಪು ಸಾಹಿತ್ಯದೊಳಗಂದರೆ ಈ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಕಂಡುಬರತಕ್ಕಂಥ ಕವಿಗಳ ಕುರಿತು ಮತ್ತು ಅವರ ಕವಿಗಳ ಕಾವ್ಯಗಳ ಅವಲೋಕನ, ಆಕಾರ ಗ್ರಂಥಗಳು, ಕಾವ್ಯ ವಸ್ತು ಮೊದಲಾದವುಗಳನ್ನು ಚರ್ಚೆ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಈ 4ನೇ ಅಂಶ ಏನಪ್ಪ, ವಚನ ಸಾಹಿತ್ಯವು 12ನೇ ಶತಮಾನದಲ್ಲಿ ಹೇಗೆ ಒಂದು ಸಾಮಾಜಿಕ ಕ್ರಾಂತಿಯಾಗಿ ಮಾಡಿತು, ಮತ್ತು ವಚನ ಸಾಹಿತ್ಯದ ಉಗಮ, ಸ್ವರೂಪ, ಅರ್ಥ, ಮಹತ್ವವನ್ನು ನೋಡ್ಕೋಬೇಕಾಗತ್ತೆ. ಈ ವಚನ ಸಾಹಿತ್ಯದ ಪೂರ್ವಜರು ಯಾರು ಅಥವಾ ಆದಿ ಯಾರಿಂದ ಪ್ರಾರಂಭವಾಯಿತು ಅನ್ನೋದನ್ನು ನೋಡ್ಕೋಬೇಕಾಗತ್ತೆ. ಅಲ್ಲಮ್ಮ ಪ್ರಭು, ಬಸವಣ್ಣ, ಸಿದ್ದರಾಮ, ಚನ್ನಬಸವಣ್ಣ, ಅಂಬಿಗರ ಚೌಡಯ್ಯ, ಅಕ್ಕ ಮಹಾದೇವಿ, ಮುಕ್ತಾಯ ಅಕ್ಕ ಮೊದಲಾದವರು ಇನ್ನೂ ಇದ್ರಾಗದರ ಈ ಮಾದಾರ ಚೆನ್ನಯ್ಯ ಅಂತಂದೇಳಿ. ಸೊ ಆತನ ಒಂದು ವಚನ ಸಾಹಿತ್ಯದೊಳಗೆ ಆತನ ಕೃತಿಗಳು ಮತ್ತು ಆತನ ವಚನಗಳ ಮೇಲೆ ಅಥವಾ ಆತ ಬರೆದಿರತಕ್ಕಂಥ ವಚನಗಳಲ್ಲಿ ಯಾವ್ಯಾವ ಉಲ್ಲೇಖಗಳು ಕಂಡು ಬಂದವು ಅನ್ನೋದನ್ನು ಹಲವಾರು ಪತ್ರಿಕೆಗಳಲ್ಲಿ ಹಲವಾರು ನೇಮಕಾತಿ ಪ್ರಶ್ನೆ ಪತ್ರಿಕೆಯೊಳಗೆ ಕೇಳಿದ್ದು ಕಂಡು ಬರ್ತದೆ. ಅದನ್ನು ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಇನ್ನು ಐದನೇದಾಗಿ ಕೀರ್ತನ ಸಾಹಿತ್ಯದ ಅರ್ಥ, ಸ್ವರೂಪ, ಉಗಮ ಮತ್ತು ಯಾರಿಂದ ಪ್ರಾರಂಭವಾಯಿತು ಅನ್ನೋದನ್ನು ನೋಡ್ಕೋಬೇಕು. ಅದರೊಂದಿಗೆ ಪುರಂದರದಾಸರು, ಕನಕದಾಸರು, ವಿಜಯದಾಸರು, ಜಗನ್ನಾಥದಾಸರು, ಹೀಗೆ ಅನೇಕ ಕೀರ್ತನಕಾರರ ಕವಿಕೃತಿ ಪರಿಚಯ, ಕಾವ್ಯ ವಸ್ತು, ಅವರ ಕೃತಿಗಳು ಮತ್ತು ಅವರ ಕೀರ್ತನ ತತ್ವಪದಗಳು, ಅವುಗಳನ್ನು ಸಹ ನಾವು ನೋಡ್ಕೋಬೇಕಾಗತ್ತೆ.
ಇನ್ನು ಆರನೇದು ರಗಳೆ ಷಟ್ಪದಿ ಸಾಂಗತ್ಯ ತ್ರಿಪದಿ ಸಾಹಿತ್ಯದ ಕುರಿತಂತೆ ಎಲ್ಲ ಸ್ವಲ್ಪ ಗ್ಲ್ಯಾನ್ಸ್ ಮಾಡಬೇಕಾಗತ್ತೆ. ಹರಿಹರ ರಾಘವಾಂಕ ಭೀಮಕವಿ ಕುಮಾರವ್ಯಾಸ ಚಾಮರಸ ಪ್ರಬಲ ಕುಮಾರ ವಾಲ್ಮೀಕಿ ಲಕ್ಷ್ಮೀಶ ಮೊದಲಾದವರು ಏನಪ್ಪ ನೋಡ್ಕೋಬೇಕು. ಅವ್ರ ಬಗ್ಗೆ ಕಾವ್ಯವಸ್ತು ಅವರ ಕೃತಿಗಳು ಮತ್ತು ಅವರ ಕೃತಿಗಳು ಯಾವ್ಯಾವ ಕೃತಿಗಳ ಯಾವ್ಯಾವ ಭಾಷೆಯ ಕೃತಿಗಳ ಆಕರವಾಗಿ ಅವರು ಕಾವ್ಯವನ್ನು ರಚಿಸಿದರು ಅನ್ನೋದನ್ನು ನೋಡ್ಕೋಬೇಕಾಗುತ್ತದೆ. ಇನ್ನು ಗದ್ಯ ಸಾಹಿತ್ಯ ಎಂದಿನಿಂದ ಅಂದರೆ ಈ ಒಂದು ಒಡ್ಡಾರಾಧನೆ ಬರ್ತೈತಿ. ಒಡ್ಡಾರಾಧನೆ ಶಿವಕೋಟಾಚಾರ್ಯ ರಚಿಸಿದಂಥದ್ದು. ಇದು ಅನೇಕ ಬಾರಿ ಒಡ್ಡಾರಾಧನೆ ಕೃತಿಯಲ್ಲಿ ಪ್ರಶ್ನೆಗಳು ಬಂದಿರೋದನ್ನು ನಾವು ಕಾಣ್ತೇವೆ. ಸೊ ಅದು ಮೋಸ್ಟ್ ಇಂಪಾರ್ಟೆಂಟ್ ನೋಡ್ಕೋಬೇಕಾಗತ್ತೆ. ಅದೇ ಥರನಾಗಿ ಈ ಒಂದು ಇದು ಪ್ರಾಚೀನ ಕನ್ನಡ ಮಧ್ಯ ಕನ್ನಡ ಸಾಹಿತ್ಯ ಆಯಿತು. ಇದು ಏನಪ್ಪ ಹೊಸಗನ್ನಡ ಸಾಹಿತ್ಯದಲ್ಲಿ ಇದು ಹೊಸಗನ್ನಡ ಸಾಹಿತ್ಯ ಸಂಬಂಧಪಟ್ಟಂತೆ ಕೆಲವಷ್ಟು ಘಟ್ಟಗಳು ಬರ್ತವೆ. ನವೋದಯ, ನವ್ಯ, ಪ್ರಗತಿಶೀಲ, ದಲಿತ ಬಂಡಾಯ, ಮಹಿಳಾ ಸಾಹಿತ್ಯ ಮೊದಲಾದವುಗಳು ಪ್ರೇರಣೆ ಧೋರಣೆಗಳು ಮತ್ತು ಆ ಒಂದು ಕೃತಿಗಳು ಏನನ್ನು ಒಳಗೊಂಡಿವೆ, ಯಾವ ಯಾವ ಅಂಶಗಳನ್ನು ಒಳಗೊಂಡಿವೆ, ಒಂದೊಂದು ಕಾಲಘಟ್ಟದ ಕೃತಿಗಳು ಏನೇನನ್ನು ಹೊರಹಾಕುತ್ತವೆ, ಆಕ್ರೋಶವನ್ನು ಹೊರಹಾಕುತ್ತವ, ಸಾಮಾಜಿಕ ವಿಡಂಬನೆಯನ್ನು ಮಾಡ್ತವ ಮೊದಲಾದವುಗಳನ್ನು ನಾವು ನೋಡ್ಕೋಬೇಕಾಗುತ್ತೆ. ಅದೇ ರೀತಿ ಕಾವ್ಯ ಸಂಬಂಧಪಟ್ಟಂಗೆ ಈ ಕೆಳಗಿನಲ್ಲಿ ಇರ್ತಕ್ಕಂಥ ಕವಿಗಳ ಕೃತಿ, ಅವರ ಪರಿಚಯ, ಅವರ ಕಾವ್ಯದ ಕಲ್ಪನೆ ಮೊದಲಾದವುಗಳನ್ನು ನೋಡ್ಕೋಬೇಕಾಗುತ್ತದೆ. ಅದೇ ಥರನಾಗಿ ಹೊಸಗನ್ನಡ ಸಾಹಿತ್ಯದಲ್ಲಿ ಒಂದು ಪ್ರಮುಖವಾದಂತಹ ಸಾಹಿತ್ಯ ಪ್ರಕಾರ ಅಂದ್ರೆ ನಾಟಕ ಸಾಹಿತ್ಯದೊಳಗೆ ಬಸವಪ್ಪ ಶಾಸ್ತ್ರಿ, ಸಿಂಗರ್ಯಾರ್ಯ, ಗಿರೀಶ್ ಕಾರ್ನಾಡ್, ಎಚ್.ಎಸ್. ಶಿವಪ್ರಕಾಶ, ದ ರಾ ಬೇಂದ್ರೆ, ಕುವೆಂಪು ಕೆಲವು ಇಂಪಾರ್ಟೆಂಟ್ ನಾಟಕಗಾರರಿಗೆ ನಾನು ಹೇಳ್ತಾ ಇದ್ದೀನಿ. ಇವರು ಆಲ್ಮೋಸ್ಟ್ ಪ್ರತಿಯೊಂದು ಎಕ್ಸಾಮ್ ಒಳಗೆ ಪ್ರಶ್ನೆ ಬಂದಿರತಕ್ಕಂಥದ್ದು ನಾವು ಕಾಣ್ತೀವಿ ಇವ್ರ ಮೇಲೆ. ಅದಕ್ಕೆ ನೋಡ್ಕೊಳ್ರಿ. ಕತೆ ಕಾದಂಬರಿ ಅಂತ ಹೇಳಿ ಇದರೊಳಗೆ ಗುಲ್ವಾಡಿ ವೆಂಕಟರಾಯ್ ಪ್ರಮುಖವಾದರು. ಗಳಗನಾಥ, ವಾಸುದೇವಾಚಾರ್ಯ, ಮಾಸ್ತಿ, ಅದೇ ರೀತಿಯಾಗಿ ಯು ಆರ್ ಅನಂತಮೂರ್ತಿ, ದೇವನೂರು ಮಹಾದೇವ, ಇನ್ನೂ ಅನೇಕರಿದ್ದಾರೆ. ಇವರು ಏನು ಮಾಡ್ತಾರೆ, ಆಲ್ಮೋಸ್ಟ್ ಇವ್ರ ಮೇಲೆ ಕ್ವಶನ್ ಬಂದಿರತಕ್ಕಂಥದ್ದು ನೋಡ್ಕೋಬೇಕಾಗುತ್ತೆ. ಅದೇ ಥರನಾಗಿ ಮುಂದಿನದಾಗಿ ಈ ಗದ್ಯ ಸಾಹಿತ್ಯ ಸಂಬಂಧಪಟ್ಟಂತೆ ಇಲ್ಲಿ ಏನು ಪಠ್ಯಕ್ರಮವನ್ನು ಕೊಟ್ಟಾರ ನಾವು ನೋಡೋಣ. ಈ ಗದ್ಯ ಸಾಹಿತ್ಯ ಏನಪ್ಪ, ಪ್ರಬಂಧ ಸಾಹಿತ್ಯ ಅಥವಾ ಪ್ರವಾಸ ಸಾಹಿತ್ಯ, ಜೀವನ ಚರಿತ್ರೆ, ಆತ್ಮಚರಿತ್ರೆಯನ್ನು ಒಳಗೊಂಡಿರ್ತಕ್ಕಂಥದ್ದು. ಇವನ್ನು ಸಹ ನೀವು ಗ್ಲ್ಯಾನ್ಸ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಮುಂದಿನ ಒಂದು ದಿನಮಾನಗಳಲ್ಲಿ ಏನು ಮಾಡ್ತೀವಿ, ಈ ಸಿಲೆಬಸ್ಸನ್ನು ಆಧಾರವಾಗಿ ಇಟ್ಟುಕೊಂಡೇ ನಾವು ಪಾಠವನ್ನು ಮಾಡ್ತೀವಿ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಬೆಳೆಸುವಂಥ ಪ್ರಯತ್ನ ನಿಮ್ಮಲ್ಲೈತಿ. ಅದೇ ರೀತಿಯಾಗಿ ಮಹಾಕಾವ್ಯ ಸಂಬಂಧಪಟ್ಟಂಗೆ ಈ ಮಹಾಕಾವ್ಯಗಳಂದರೆ ಇವು ಶ್ರೀರಾಮಾಯಣ ದರ್ಶನಮ್ಮು, ಭಾರತ ಸಿಂಧು ರಶ್ಮಿ, ವಿಕುಲ್ ಗೋಕಾಕ್ರವ್ರದ್ದು, ಯುಗ ಸಂಧ್ಯಾ, ಸೂಜ ನಾರಾಯಣ ಶೆಟ್ಟಿ, ಇವರು ಒಂದು ಮಹಾಕಾವ್ಯಗಳ ಕುರಿತು ನೋಡ್ಕೋಬೇಕಾಗುತ್ತೆ. ಅದೇ ಥರನಾಗಿ ಇದು ಆಗಲೇ ಹೇಳಿದ್ನಲ್ಲ, ಕಾವ್ಯ ಸಂಬಂಧಪಟ್ಟಂಗೆ ನಾಟಕದ್ದಾಗಿದೆ. ಇನ್ನು 2ನೇ ಅಧ್ಯಾಯ, 1ನೇ ಅಧ್ಯಾಯದೊಳಗೆ ಪ್ರಾಚೀನ ಕನ್ನಡ, ನಡುಗನ್ನಡ, ಹೊಸಗನ್ನಡದ ಸಂಬಂಧಪಟ್ಟಂತೆ ಆ 1ನೇ ಚಾಪ್ಟರ್. ಆದರೆ 2ನೇ ಚಾಪ್ಟರ್ ಏನಿರ್ತೈತಪ್ಪ ಅಂತ ಪ್ರಮುಖವಾಗಿ ಕಾವ್ಯ ಮೀಮಾಂಸೆ ಮತ್ತು ಸಾಹಿತ್ಯ ವಿಮರ್ಶೆ ಕುರಿತು ಇರತಕ್ಕಂಥದ್ದು. ಈ ಕಾವ್ಯ ಮೀಮಾಂಸೆ ಅಂದರೆ ಇದು ಸಂಸ್ಕೃತದಿಂದ, ಮೂಲ ಸಂಸ್ಕೃತ ದಿಂದ ಬಂದಿರತಕ್ಕಂಥದ್ದು. ಪಾಶ್ಚಿಮಾತ್ಯ ಸಾಹಿತ್ಯದಿಂದ ಬಂದಿರತಕ್ಕಂಥದ್ದು. ಅವುಗಳನ್ನು ಆಧಾರವಿಟ್ಟುಕೊಂಡು ನಮ್ಮ ಒಂದು ಕನ್ನಡ ಸಾಹಿತ್ಯದಲ್ಲಿ ಕವಿಗಳು ಏನು ಮಾಡ್ತಾರೆ, ನಮ್ಮದೇ ಆದ ವ್ಯಾಕರಣ ಅಂಶಗಳು, ಕಾವ್ಯದ ಲಕ್ಷಣಗಳನ್ನು ಮತ್ತು ಆಳವಾದ ಅಧ್ಯಯನವನ್ನು ಮಾಡ್ತಾ ಹೋಗ್ತಾರೆ. ಅದು ಮುಂದಿನ ದಿನಮಾನಗಳಲ್ಲಿ ನಾವು ಚರ್ಚೆ ಮಾಡೋಣ. ಈ ಒಂದು ಪಠ್ಯವಸ್ತುವಿನಲ್ಲಿ ಏನು ಮುಖ್ಯವಾಗಿರ್ತಕ್ಕಂಥದ್ದು ಕೊಟ್ಟಾರಂತಂದರೆ, ಕಾವ್ಯದ ಸ್ವರೂಪ, ಪ್ರಾಚೀನ ನವೀನ ಅಲಂಕಾರಿಕರ ಅಭಿಪ್ರಾಯ ಅಂತ ಹೇಳ್ಬೋದು. ದಂಡಿ, ಆನಂದವರ್ಧನ, ಭಟ್ಟತೌತ ಮೊದಲಾದವರು ಬರ್ತಾರೆ. ಸೊ ಆ ಒಂದು ಅಲಂಕಾರಿಕರ ಅಭಿಪ್ರಾಯನ ನಾವು ನೋಡಬೇಕಾಗುತ್ತೆ. ಇವುಗಳ ಸ್ಥೂಲ ಪರಿಚಯ ಅಂದರೆ ಈ ಒಂದು ಪ್ರತಿಭೆ, ಉತ್ಪತ್ತಿ, ಅಭ್ಯಾಸ, ವಕ್ರೋಕ್ತಿ, ಔಚಿತ್ಯ, ಸಹೃದಯ, ಕಾವ್ಯ ಪ್ರಯೋಜನ ಇವು ಮುಖ್ಯವಾದಂಥದ್ದು.
ಅದರೊಳಗೆ ಅಲಂಕಾರದ ಪ್ರಸ್ಥಾನದೊಳಗೆ ಅಲಂಕಾರ ಎಂದರೇನು, ಅಲಂಕಾರದ ಪ್ರಕಾರಗಳು ಯಾವುವು, ಶಬ್ದಾಲಂಕಾರ ಅರ್ಥ ಅಲಂಕಾರ ಅಂತ ಹೇಳ್ತೀವಿ. ಅದರೊಳಗೆ ಮತ್ತೆ ಉಪವಿಭಾಗಗಳನ್ನು ನಾವು ನೋಡ್ತೀವಿ, ಅವನು ಸಹ ನೋಡ್ಕೋಬೇಕಾಗುತ್ತೆ. ಧ್ವನಿ ಪ್ರಸ್ಥಾನ, ಧ್ವನ್ಯಾಂಗಗಳ ಉತ್ಪಾದನೆ, ಅರ್ಥ, ವಾಕ್ಯ ಮತ್ತು ಧ್ವನಿಕಾರರು ಆನಂದವರ್ಧನ ಧ್ವನಿವರ್ಧನ ಪ್ರತಿಪಾದನಾ ಸಿದ್ಧಾಂತವನ್ನು ನಾವು ಮಾಡ್ತಾರೆ ಅವರು, ಆನಂದವರ್ಧನ. ಮತ್ತು ರಸಪ್ರಸ್ಥಾನದೊಳಗೆ ಪ್ರಮುಖವಾಗಿ ಈ ಭಟ್ಟಲೊಲ್ಲಟ, ಶಂಕುಕ, ಭಟ್ಟನಾಯಕ, ಅಭಿನವ ಗುಪ್ತ ಇವರು ಏನು ಮಾಡ್ತಾರೆ, ರಸ ಉತ್ಪತ್ತಿ ಬಗ್ಗೆ ಹೇಳ್ತಾರೆ. ರಸಗಳು ಎಷ್ಟು ಅದಾವು, 9 ನವರಸಗಳನ್ನು ನಾವು ಕಾಣ್ತೀವಿ. ಅವು ರಸಪ್ರಸ್ಥಾನ ಹೇಗೆ ಉತ್ಪತ್ತಿ ಆಯ್ತು ಮೊದಲ ತರಗತಿಯಲ್ಲಿ ಚರ್ಚೆ ಮಾಡೋಣ. ಅದೇ ರೀತಿಯಾಗಿ ದೇಶೀಯ ಕಾವ್ಯ ಮೀಮಾಂಸೆ, ಕನ್ನಡ ಕವಿಗಳ ಒಂದು ಕಾವ್ಯ ಕಲ್ಪನೆ, ನಮ್ಮ ನಾಡಿನ ಕನ್ನಡ ಕವಿಗಳ ಈ ಕಾವ್ಯ ಮೀಮಾಂಸೆ ಕುರಿತು ಕೆಲವಷ್ಟು ಚರ್ಚೆಗಳನ್ನು ಮಾಡ್ತಾರೆ. ಸೊ ಅದನ್ನು ನೋಡ್ಕೋಬೇಕಾಗುತ್ತೆ. ಮುಂದಿನದಾಗಿ ಈ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆ ಅಂತ ಹೇಳ್ತೀವಲ್ಲ, ಈ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಯನ್ನು ಅನುಸರಿಸಿ ನಮ್ಮ ಕನ್ನಡ ಕಾವ್ಯ ಮೀಮಾಂಸೆ ಉತ್ಪತ್ತಿಯಾಗಿದೆ ಅಥವಾ ಉಗಮವಾಗಿದೆ ಅಂತಂದು ಹೇಳಿದ್ರೆ ತಪ್ಪೇನಿಲ್ಲ. ಈ ಮೊದಲನೇದಾಗಿ ಅಥವಾ ಪ್ಲೇಟೋ ಹೇಳ್ತಾನೆ. ಅದೇ ರೀತಿಯಾಗಿ ಭಾವ್ಯ ರಚನೆ ಅರಿಸ್ಟಾಟಲ್, ಪರ್ಗ್ರೇಷನ್ ಅಂತಂದು ಹೇಳಿ ಕರೀತಾರೆ. ಕಾವ್ಯಕಲೆ ಓರೆಸ್ರ ಕಾವ್ಯಕಲೆ ಅಂಥೇಳಿ. ಈ ಭವ್ಯತೆ ಅನ್ನೋದು ಲಾಂಜನಸ್ಸರ ಸಬ್ಮಿಲಿಟಿ ಅಂತಂದೇಳಿ ಕರೀತಾರೆ. ಅದೇ ರೀತಿಯಾಗಿ ಎಡ್ವರ್ಡ್ ಬುಲ್ಲನ ಮಾನಸಿಕ ದೂರ, ಕೋಲ್ರಿಡ್ಜ್ನ ಪ್ರತಿಭಾ ಸಿದ್ಧಾಂತ, ಟಿ.ಎಸ್. ಎಲಿಯಟ್ರವರ ಪರಂಪರೆ ಮತ್ತು ವ್ಯಕ್ತಿ ಪ್ರತಿಭೆ, ಇದು ಆಲ್ಮೋಸ್ಟ್ ಇಂಪಾರ್ಟೆಂಟ್. ಈ ಟಿ.ಎಸ್. ಎಲಿಯಟ್ನ ಸಂಬಂಧಪಟ್ಟಂತೆ ಅವನು ಕುರಿತು ಪ್ರತಿಯೊಂದು ಈ ಕೆಸೆಟ್ ನೆಟ್ ಒಳಗೆ ಒಂದಲ್ಲ ಒಂದು ಹೊಂದಿಸಿ ಬರೆಯಾಗತ್ತು, ವಾಕ್ಯ ರೂಪದಾಗತ್ತು, ಕೃತಿಗಳ ಕುರಿತಾತು ಒಂದು ಪ್ರಶ್ನೆ ಇದ್ದಿದ್ದ ಕಡ್ಡಾಯ. ಇದು ಮೋಸ್ಟ್ ಇಂಪಾರ್ಟೆಂಟ್. ಟಿ.ಎಸ್. ಎಲಿಯಟ್ನ ಯಾರೂ ಮಿಸ್ ಮಾಡೋಂಥ ಇಲ್ಲ. ಅದೇ ರೀತಿಯಾಗಿ ಸಾಹಿತ್ಯ ವಿಮರ್ಶೆ ಸಂಬಂಧಪಟ್ಟಂತೆ ವಿಮರ್ಶೆಯ ಅರ್ಥ, ವಾಕ್ಯ, ವ್ಯಾಪ್ತಿ, ಪ್ರಯೋಜನ, ವಿಮರ್ಶಕನ ಅರ್ಹತೆಗಳ ಕುರಿತು ಇರ್ತಕ್ಕಂಥದ್ದು. ವಿಮರ್ಶೆಯ ಪ್ರಕಾರಗಳು, ನವೋದಯ ರಸ ವಿಮರ್ಶೆ, ನವ್ಯ ಪ್ರಾಯೋಗಿಕ ವಿಮರ್ಶೆ, ಪ್ರಗತಿಶೀಲ ಮೊದಲಾದವುಗಳು ವಿಮರ್ಶಾತ್ಮಕವಾಗಿ ಕವಿಗಳು ಏನು ಮಾಡ್ತಾರೆ, ಒಂದು ಪ್ರಾಚೀನ ಕನ್ನಡದ ಕೃತಿಯನ್ನು ಇಟ್ಕೊಂಡು ಏನು ಮಾಡ್ತಾರೆ, ಅವರು ವಿಮರ್ಶೆ ಮಾಡ್ಕೊತ ಹೋಗ್ತಾರೆ. ಲೋಪದೋಷಗಳು ಏನೇನು ಕಂಡು ಬಂದವು, ಸ್ತ್ರೀಯ ಪಾತ್ರದ ಧೋರಣೆ ಇರ್ಬೋದು, ಅಸ್ಪೃಶ್ಯತೆ ಇರ್ಬೋದು, ಉಳ್ಳವರು ಇಲ್ಲದವ್ರ ಮೇಲಿನ ಸಂಘರ್ಷ, ತುಳಿತಕವಾದ ಜನಗಳ ನೋವು, ನಲಿವು ಮೊದಲಾದವುಗಳು ಈ ವಿಮರ್ಶಾ ಕೃತಿಗಳಲ್ಲಿ ನಾವು ಕಾಣ್ತೀವಿ. ಅದೇ ರೀತಿಯಾಗಿ 3ನೇ ಚಾಪ್ಟರ್ ಒಳಗೆ ಏನಪ್ಪ ಮುಖ್ಯವಾಗಿ ವ್ಯಾಕರಣ ಸಂಬಂಧಿಸಿದಂತೆ, ವ್ಯಾಕರಣ ಮತ್ತು ಭಾಷಾ ವಿಜ್ಞಾನ ಸಂಬಂಧಿಸಿದಂತೆ ಇರ್ತದೆ. ಸಂಪೂರ್ಣವಾಗಿ ವ್ಯಾಕರಣದ ಅರ್ಥ ಇರ್ಬೋದು, ವಾಕ್ಯ, ವ್ಯಾಪ್ತಿ, ಪ್ರಯೋಜನ ಅವು ನೋಡ್ಕೋಬೇಕಾಗತ್ತೆ. ಮತ್ತು ವ್ಯಾಕರಣದ ಗ್ರಂಥಗಳನ್ನು ನೋಡ್ಕೋಬೇಕಾಗತ್ತೆ. ಕರ್ನಾಟಕ ಭಾಷಾ ಭೂಷಣ ಇರ್ಬೋದು, ಕಾವ್ಯಾವಲೋಕನ, ಶಬ್ದಮಣಿ ದರ್ಪಣ, ಕೇಶಿರಾಜನ ಶಬ್ದಮಣಿ ದರ್ಪಣ, ಶಬ್ದಾನುಶಾಸನ, ಕನ್ನಡದ ಕೈಪಿಡಿ ಮೊದಲಾದವುಗಳು. ಈ ಕವಿರಾಜ ಮಾರ್ಗ ಮೋಸ್ಟ್ ರೈಸಬಲ್ ಕ್ವಶನ್ ಕವಿರಾಜ ಮಾರ್ಗದಲ್ಲಿ ಬಂದಿರ್ತಾವೆ. ಶಬ್ದಮಣಿ ದರ್ಪಣ ಕುರಿತು ಕೇಳ್ಯಾರ, ಅಮ್ಮ ನೋಡ್ಕೋಬೇಕಾಗತ್ತೆ. ಅದೇ ರೀತಿಯಾಗಿ 3ನೇದು ಕೇಶಿರಾಜನ ಅಚ್ಚನಲ್ಲ ಶುದ್ಧಿಗೆ, ನಾಮಪದ, ರೂಢ, ಅಂಕಿತ, ಅನ್ವರ್ತಕ, ವಾಚಕ, ಗುಣವಾಚಕ ಇವುಗಳನ್ನು ನಾವು ನೋಡ್ಕೊಬೇಕಾಗತ್ತೆ. ಆಲ್ಮೋಸ್ಟ್ ವ್ಯಾಕರಣ ಅಂದರೆ ಎಲ್ಲ ಬಂತದೆ ಆಲ್ಮೋಸ್ಟ್. ಕೇಶಿರಾಜನ ಕನ್ನಡದ ಅಸಾಧಾರಣ ಲಕ್ಷಣಗಳನ್ನು ನಾವು ನೋಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಭಾಷಾ ವಿಜ್ಞಾನ, ಈ ಭಾಷಾ ವಿಜ್ಞಾನ ಸಂಬಂಧಪಟ್ಟಂಗೆ ಏನು ಕೇಳ್ಬೋದಪ್ಪ ಅಂತಂದರೆ, ಒಂದನೇದ್ದು ಭಾಷಾ ವಿಜ್ಞಾನ ಅರ್ಥ, ವಾಕ್ಯ, ವ್ಯಾಪ್ತಿ ಇದು ನೋಡ್ಕೋಬೇಕಾಗತ್ತೆ. ಈ ಕೆಲವಷ್ಟು ವಿಜ್ಞಾನರ ಮತ್ತು ಭಾಷಾ ತಜ್ಞರ ಕೆಲವಷ್ಟು ವಾಕ್ಯಗಳನ್ನು ಕೊಟ್ಬಿಡ್ತಾನೆ. ಇನ್ನು ಭಾಷೆಯ ಉಗಮ, ವಿವಿಧ ಸಿದ್ಧಾಂತಗಳು, ಭಾಷಾ ವರ್ಗೀಕರಣ, ದ್ರಾವಿಡ ಪದ ನಿಷ್ಪತ್ತಿ, ದ್ರಾವಿಡ ಭಾಷೆಗಳು, ದ್ರಾವಿಡ, ಮಧ್ಯ ದ್ರಾವಿಡ, ದಕ್ಷಿಣ ದ್ರಾವಿಡ ಈ ಭಾಷೆಗಳದಲ್ಲ, ಇವನು ಒಂದೊಂದು ಸಪ್ರೇಟ್ ಮಾಡ್ಕೊಂಡು ಹೋಗ್ಬೇಕು. ಕನ್ನಡ, ತೆಲುಗು, ತಮಿಳು ಮತ್ತು ಸಂಸ್ಕೃತ ಇವುಗಳಲ್ಲಿ ಯಾವುದು ದಕ್ಷಿಣ ದ್ರಾವಿಡ ಭಾಷೆ ಅಲ್ಲ ಅಂತ ಕೇಳ್ಬೋದು, ಇಲ್ಲ ಮಧ್ಯ ದ್ರಾವಿಡ ಭಾಷೆ ಯಾವುದು ಅಲ್ಲ ಅಂತ ಕೇಳ್ಬೋದು, ಅಥವಾ ಉತ್ತರ ದ್ರಾವಿಡ ಭಾಷೆ ಅಲ್ಲ ಅಂತ ಹಿಂಗೆ ಕೇಳ್ಬೋದು, ನೋಡ್ಕೋಬೇಕಾಗತ್ತೆ. ಇನ್ನು ಕನ್ನಡ ಭಾಷೆಯ ಪ್ರಾಚೀನತೆ ಕುರಿತು ನೋಡೋದಾದರೆ ಈ ಅವಸ್ಥಾಂತರಗಳು, ಆಕೃತಿಮ, ಧ್ವನಿ ವ್ಯತ್ಯಾಸ, ಅರ್ಥ ವ್ಯತ್ಯಾಸ ನೋಡ್ಕೋಬೋದು. ತಾಲವ್ಯಾಕರಣ ಅಂತ ಹೇಳ್ತೀವಿ, ತಾಲವ್ಯ, ಮೂರ್ಧನ್ಯ ಅವುಗಳನ್ನು ಬರ್ತಾವೆ. ಅದೇ ರೀತಿಯಾಗಿ ಪ್ರಾದೇಶಿಕ ಉಪಭಾಷೆ ಅಂದರೆ ಧಾರವಾಡ ಕನ್ನಡ, ಮೈಸೂರು ಕನ್ನಡ, ಮಂಗಳೂರು ಕನ್ನಡ ಒಂದೊಂದು ಡಿಫ್ರೆನ್ಸಸ್ ಇರ್ತಾವೆ. ಅಥವಾ ಈಗ ಮೈಸೂರು ಕನ್ನಡದಾಗ ರೊಟ್ಟಿಗೆ ಏನಂತಾರೆ, ಕಲಬುರಗಿ ಕನ್ನಡದಾಗ ರೊಟ್ಟಿಗೆ ಏನಂತಾರೆ, ಇವುಗಳ ವ್ಯತ್ಯಾಸಗಳನ್ನು ನೋಡ್ಕೊಬಂದು ಹೋಗ್ಬೇಕಾಗತ್ತೆ. ಇನ್ನು 5ನೇದು ಸಾಮಾಜಿಕ ಉಪಭಾಷೆ,
ವ್ಯಕ್ತಿ ಭಾಷೆ, ವೃತ್ತಿ ಭಾಷೆ, ಜಾತಿ ಭಾಷೆ ನೋಡ್ಕೊ. ಇನ್ನು 6ನೇದ್ದು ಪ್ರಮುಖ ಭಾಷಾ ವಿಜ್ಞಾನಿಗಳು ಏನದಾರ ಇವುಗಳು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ 4ನೇ ಚಾಪ್ಟರ್ ಮುಖ್ಯವಾಗಿ ಏನಂದ್ರೆ ಛಂದಸ್ಸು ಮತ್ತು ಗ್ರಂಥ ಸಂಪಾದನೆ ಕುರಿತು ಅದನ್ನು ನೋಡ್ಕೋಬೇಕಾಗುತ್ತೆ. ಈ ಛಂದಸ್ಸು ಉಗಮ ಇರ್ಬೋದು, ನಿಷ್ಪತ್ತಿ, ಪ್ರಯೋಜನ, ಛಂದೋ ಗ್ರಂಥಗಳು ಪ್ರಮುಖ ಗ್ರಂಥಗಳು ಯಾವುವು ಅಂದ್ರೆ ಕವಿರಾಜ ಮಾರ್ಗ ಛಂದೋಬುದ್ಧಿ ಒಳಗೆ 10 ಪ್ರಕಾರ ವ್ಯಾಕರಣಗಳನ್ನು ಹೇಳ್ತಾರೆ. ಅವು ಯಾವ್ಯಾವ ಅಂಶಗಳು ಯತಿ, ಪ್ರಾಸ, ಗಣ ಅವುಗಳ ಕುರಿತಿರ್ತೈತಿ. ಅವು ಭಾಳ ಇಂಪಾರ್ಟೆಂಟ್ ನೋಡ್ಕೋಬೇಕಾಗತ್ತೆ. ಕವಿ ಜೀವ ಬಂಧನ ಮತ್ತು ಛಂದಸ್ಸಾರಗಳನ್ನು ನೋಡ್ಕೋಬೇಕಾಗತ್ತೆ. ಈಗ ಪರಿಭಾಷಿಕಗಳು ಲಘು ಗುರು ಪ್ರಸಾರ ಹಾಕೋದು, ಈ ವೃತ್ತಗಳು ಖ್ಯಾತ ಕರ್ನಾಟಕ ವೃತ್ತಗಳು ಅಂತ ಹೇಳ್ತೀವಲ್ಲ ಅವು ಅಲ್ಲಿ ಲಘು ಗುರು ಒಂದು ಯಾವ್ಯಾವ ವೃತ್ತಗಳಲ್ಲಿ ಎಷ್ಟೆಷ್ಟು ಗಣ ವಿಂಗಡಣೆ ಮಾಡಿ ಪ್ರಸಾರ ಹಾಕ್ರಿ ಅಂತಂದು ಹಾಕಿರಿ ಅಂತಂದು ಹೇಳ್ತಾರೆ. ಅವ್ನು ನೋಡ್ಕೋಬೇಕಾಗುತ್ತೆ. ಇನ್ನು ವೈದಿಕ ಸಾಹಿತ್ಯ ಛಂದಸ್ಸು ಬಗ್ಗೆ ನೋಡೋದಾದರೆ ಇಲ್ಲಿ ಗಾಯತ್ರಿ, ಶ್ಲೋಕ ಇವು ಅಷ್ಟೇನಿದೆಲ್ಲ ನೋಡ್ಕೋಬೇಕಾಗುತ್ತೆ. ಅವಿಷಯಗಣಗಳು ಈ ತಿಳಿ, ತ್ರಿಪದಿ, ಎಳೆ, ಸಾಂಗತ್ಯ, ಅಕ್ಷರಗಳ ಖ್ಯಾತ ಕರ್ನಾಟಕ ವೃತ್ತಗಳು ಅವು ಕುರಿತು ನೋಡ್ಕೋಬೇಕು. ಕಂದಾರ, ಷಟ್ಪದಿ ಅವು ಛಂದಸ್ಸಂದಿಂದ ಅವು ಬರ್ತವೆ. ಈ ಪ್ರಘಾತ ಐತೆ ನೋಡ್ರಿ, ಪ್ರಘಾತ, ಸಾನೆಟ್ ಇವು ರೆಜಬಲ್ ಕ್ವಶನ್ ಇದ್ರ ಮೇಲೆ ಆಲ್ಮೋಸ್ಟ್ ಬಂದಿರ್ತಾವೆ. ಅವುಗಳನ್ನು ಕುರಿತು ನೋಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಗ್ರಂಥ ಸಂಪಾದನೆ ಕುರಿತು ಅರ್ಥವಾಕ್ಯಗಳು ಅವು ಕಾಮನ್ ಆಗಿರ್ತಕ್ಕಂಥವು ಎಲ್ಲವೂ. ಗ್ರಂಥ ಸಂಪಾದನೆ, ಲಿಪಿಕಾರರು, ವೃತ್ತಿ ಲಿಪಿಕಾರರು, ಹವ್ಯಾಸಿ ಲಿಪಿಕಾರರು ಇವುಗಳ ಬಗ್ಗೆ ಹಸ್ತಪ್ರತಿ, ಏಕೈಕ ಹಸ್ತಪ್ರತಿ, ಪರಂಪರಾಗತ ಹಸ್ತಪ್ರತಿ ಮತ್ತು ಇವು ಹಸ್ತಪ್ರತಿಯನ್ನು ಹೇಗೆ ಸಂರಕ್ಷಿಸಬೇಕು ಅಂತ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಸ್ಖಾಲಿತ್ಯ ಅಂದ್ರೆ ತಪ್ಪುಗಳು ಅವು ಪ್ರಕಾರಗಳೇನೋ ಸ್ವರೂಪವನ್ನು ನೋಡ್ಕೋಬೇಕಾಗುತ್ತೆ. ಪಾಠ ಪರಿಷ್ಕರಣೆ ಇದು ನೋಡಿ ಸ್ವೀಕರಣೆ, ಬೇರೆ ಬೇರೆ ಭಾಷೆಯ ಪದಗಳನ್ನು ನಾವು ಕನ್ನಡಕ್ಕೆ ಸ್ವೀಕರಣೆ ಮಾಡಿರ್ತೀವಿ. ಅವು ಯಾವ್ಯಾವ ಪದಗಳು ಸ್ವೀಕರಣೆ ಮಾಡಿವೆ ಅಂತಂದೇಳಿ ಆ ಪ್ರಶ್ನೆಯನ್ನು ಒಂದು ಸರಿ ಕೇಳಿದ್ದುಂಟು. ಪ್ರಮುಖ ಸಂಪಾದನಾ ಕೃತಿಗಳು ಶಬ್ದಮಣಿ ದರ್ಪಣ, ಛಂದೋಬಂದಿ ಆಲ್ಮೋಸ್ಟ್ ನೋಡ್ಕೋಬೇಕಾಗ್ತದೆ. ಪ್ರಶ್ನೆಗೆ ಇವೆಲ್ಲ ಬರ್ತಾವೆ. ಅದನ್ನು ಇವರು ಯಾರ್ಯಾರು ಸಂಪಾದನೆ ಮಾಡಿದ್ರೆ ಅನ್ನೋದು ಇರ್ತೈತೆ. ಅದನ್ನು ಸದ್ಯ ನೋಡ್ಕೋಬೇಕಾಗತ್ತೆ. ಇನ್ನು ಫೈನಲಿ 5ನೇ ಚಾಪ್ಟ್ರ್ ಏನೈತಪ್ಪ ಅಂದ್ರೆ ಜಾನಪದ ಮತ್ತು ಸಂಶೋಧನೆ ಅಂತಂದೇಳಿ. ಈ ಜಾನಪದ ಸಾಹಿತ್ಯ ವ್ಯಾಖ್ಯಾನ ಪ್ರಕಾರಗಳು, ಗೀತೆ, ಕಾವ್ಯ, ಲಾವಣಿ, ಖಂಡಕಾವ್ಯ ಪ್ರಕಾರಗಳು ಅವು ನೋಡ್ಕೋಬೇಕಾಗುತ್ತೆ. ಗದ್ಯ, ಒಗಟು, ಐತಿಹ್ಯ ಕಥೆಗಳು ಇವು ನೋಡ್ಕೋಬೇಕಾಗುತ್ತೆ. ಈ ಜನಪದ ರಂಗಭೂಮಿ, ಸಣ್ಣ ಆಟ, ದೊಡ್ಡ ಆಟ, ಯಕ್ಷಗಾನ ಇವು ನೋಡ್ಕೋಬೇಕಾಗುತ್ತೆ. ಮತ್ತು ಈ ಮುಂದುವರೆದ ಇವು ಒಂದು ಜನಪದ ಕೃತಿಗಳು ಭಾಳ ಇಂಪಾರ್ಟೆಂಟ್. ಅವನು ಸತ ನೋಡ್ಕೋಬೇಕಾಗುತ್ತೆ. ಇನ್ನು ಸಂಶೋಧನೆಗೆ ಸಂಬಂಧಿಸಿದಂತೆ ಸಂಶೋಧನಾರ್ಥ ವ್ಯಾಖ್ಯೆ ಇವೆಲ್ಲ ಕಾಮನ್ ಆಗಿರ್ತಕ್ಕಂಥದ್ದು ನೋಡ್ಕೊಂಡು ಕ್ಷೇತ್ರ ಅಧ್ಯಯನ ಹೇಗೆ ಮಾಡಬೇಕು ಅಂತ ಕ್ಷೇತ್ರ ಅಧ್ಯಯನವನ್ನು ಅಲ್ಲಿ ಕೆಲವು ಕೊಟ್ಟಿರ್ತಾರೆ. ಈ ಕೆಳಗಿನ ಅಂಶಗಳನ್ನು ಕಾಲಾನುಕ್ರಮದಲ್ಲಿ ಬರೀರಿ ಅಂತಂದು ಕೇಳಿರ್ತಾರೆ. ಅದನ್ನು ನಾವು ಮಾಡ್ಬೇಕಾಗುತ್ತೆ. ಇನ್ನು ಆಕಾರಗಳು ಅವನು ಸ್ವಲ್ಪ ಇಂಪಾರ್ಟೆಂಟ್ ಇರ್ತಾವೆ. ಸಂಶೋಧನೆ ಸಾರಲೇಖ ಇವನ್ನ ಭಾಳ ಇಂಪಾರ್ಟೆಂಟ್ ನೋಡ್ರಿ. ಇವು ನೋಡ್ಕೋಬೇಕು. ಇನ್ನು 6ನೇದ್ದು ಸಂಶೋಧನೆ ಭಾಷೆ, ಶೈಲಿ, ಉದ್ಧರಣೆ, ಅಡಿ ಟಿಪ್ಪಣಿ, ಗ್ರಂಥ ಸೂಚಿ ಇವನ್ನ ಹೊಂದಿಸಿ ಬರೆಯುವಂಥ ಕಾಲಾನುಕ್ರಮದಲ್ಲಿ ಕೊಡುವ ಸಂಭವ ಇದೆ. ಅದೇ ಥರನಾಗಿ 6ನೇ ಚಾಪ್ಟರ್ ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಬಗ್ಗೆ ಅಂದರೆ ಈ ರಾಜ್ಯ ಮನೆತನಗಳು ಅದಾವಲ್ಲ, ಈ ರಾಜ್ಯ ಮನೆತನಗಳು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಹೇಗೆ ಪ್ರಭಾವಿತ ಆಗಿದ್ದವು, ಅದೇ ರೀತಿಯಾಗಿ ಸಾಹಿತ್ಯವನ್ನು ಪೋಷಿಸುವಲ್ಲಿ ಹೇಗೆ ಸಹಾಯಕವಾಗಿದ್ದವು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸಾಹಿತ್ಯ ನೋಡ್ಕೋಬೇಕಾಗುತ್ತೆ. ಪ್ರತಿಯೊಂದು ರಾಜಮನೆತನಗಳು, ಈ ರಾಜಮನೆತನಗಳ ರಾಜಾಶ್ರಯದಿಂದ ಈ ಸಾಹಿತ್ಯವು ಉಗಮ ಆಗಲಿಕ್ಕೆ ಕಾರಣ ಆಗುತ್ತೆ. ಉದಾಹರಣೆಗೆ ನಾವು ನೋಡೋದಾತಂದರೆ ಈ ರಾಷ್ಟ್ರಕೂಟರದೊಳಗೆ ಮೂರನೇ ಕೃಷ್ಣನ ಕಾಲದೊಳಗೆ ಈ ಪೊನ್ನ ಬರ್ತಾನೆ ರಾಜಾಶ್ರಯ ಒಳಗೆ. ಪೊನ್ನದಿಂದ ಶಾಂತಿ ಪುರಾಣ, ಭುವನಕ್ಕೆ ರಾಮಬುದ್ಧಿ ಕೃತಿಗಳನ್ನು ಬರೀತಾನೆ. ಈ ಹಿರಿಯುವ ಸತ್ಯಾಶ್ರಯ ಬೆಳಂಗದೊಳಗೆ ಈ ರನ್ನ, ಪೊನ್ನ, ಪಂಪ ಇವರೆಲ್ಲ ಇರ್ತಾರಲ್ಲ. ಸತ್ಯಾಶ್ರಯ ರನ್ನ ಇರ್ತಾನೆ ಇವರು ಸತ್ಯಾಶ್ರಯನ ಆಶ್ರಯದಲ್ಲಿ. ಇದು ಸಹ ಇಂಪಾರ್ಟೆಂಟ್. ಇವೆಲ್ಲ ಅವರ ಒಂದು ರಾಜಾಶ್ರಯದಿಂದ ಇವು ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆ ಶ್ರೀಮಂತಗೊಳ್ಳಲಿಕ್ಕೆ ಸಾಧ್ಯವಾಯಿತು. ಅದು ಭಾಳ ಇಂಪಾರ್ಟೆಂಟು, ಯಾವುದನ್ನು ಮಿಸ್ ಮಾಡೋಂಗಿಲ್ಲ. ಅದೇ ರೀತಿ ಕಲೆ ಮತ್ತು ವಾಸ್ತುಶಿಲ್ಪ ಶ್ರವಣಬೆಳಗೊಳ, ಐಹೊಳೆ ಪಟ್ಟದಕಲ್ಲು ಇವೆಲ್ಲ. ಈ ಬಾದಾಮಿದು ಐತೆ ನೋಡ್ರಿ ಕಪ್ಪೆಯರಭಟ್ಟನ ಶಾಸನ, ಈ ಐಹೊಳೆ ಮೇಗುತಿ ದೇವಾಲಯದೊಳಗೆ ಈ ಐಹೊಳೆ ಶಾಸನ ಕಂಡು ಬರ್ತದೆ. ಅವು ಇಂಪಾರ್ಟೆಂಟ್ ಇರ್ತವೆ, ಅವು ನೋಡ್ಕೋಬೇಕು. ಅದೇ ರೀತಿಯಾಗಿ
ಸಾಹಿತ್ಯ ಸಂಸ್ಥೆಗಳು ಅಂತ ಬಂದಾಗ ಈ ಭಾಷಲ್ ಮಿಷನ್ ಐತೆ ನೋಡ್ರಿ ಇದು ಮಂಗಳೂರು ಸಮಾಚಾರ ಪತ್ರಿಕೆಯನ್ನು ಪ್ರಕಟಣೆ ಮಾಡಿಸುತ್ತದೆ. ಅದನ್ನು ನೋಡ್ಕೋಬಹುದು. ಈ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅನೇಕ ಕನ್ನಡ ಸಾಹಿತ್ಯ ಚರಿತ್ರೆ ಬೆಳವಣಿಗೆಗೆ ಇದು ಸಹಾಯಕ ಆಗಿರ್ತದೆ. ಅದೇ ರೀತಿಯಾಗಿ ಕನ್ನಡ ಸಾಹಿತ್ಯ ಪರಿಷತ್ ಉಗಮ ಅಧ್ಯಕ್ಷರು ಯಾರು ಅವನ್ನೆಲ್ಲ ನೋಡ್ಕೋಬೇಕಾಗುತ್ತೆ. ನೀನಾಜಮ್ಮು, ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಇವೆಲ್ಲ ಇಂಪಾರ್ಟೆಂಟ್. ಅದೇ ರೀತಿಯಾಗಿ ಸಾಹಿತ್ಯ ನಿಯತಕಾಲಿಗಳು ವಾಗ್ಭೂಷಣ, ಜಯಂತಿ, ಜಯ ಕರ್ನಾಟಕ, ಜೀವನ, ಪ್ರಬುದ್ಧ ಕರ್ನಾಟಕ ಇವು ಭಾಳ ಇಂಪಾರ್ಟೆಂಟ್. ಇವು ನೋಡ್ಕೋಬೇಕಾಗುತ್ತೆ. ಸಾಹಿತ್ಯ ಪ್ರಶಸ್ತಿಗಳು ಜ್ಞಾನಪೀಠ, ಕೇಂದ್ರ ಸಾಹಿತ್ಯ ಅಕಾಡೆಮಿ, ರಾಷ್ಟ್ರ ಕವಿ, ಪಂಪ, ಕನಕ ಪುರಂದರ ಮೊದಲಾದವು ಇವೇನವು ಪ್ರಶಸ್ತಿಗಳು ಅದಲ್ಲ. ಪ್ರಶಸ್ತಿಗಳ ಕುರಿತು ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಕೊನೆಯದಾಗಿ ಎಲ್ಲರಿಗೂ ಧನ್ಯವಾದಗಳು ನೋಡಿದ್ದಕ್ಕಾಗಿ. ಎಲ್ಲರಲ್ಲಿ ಸವಿನಯ ಪ್ರಾರ್ಥನೆ, ಈ ದುರ್ಗಾ ಲರ್ನಿಂಗ್ ಪ್ಲಾಟ್ಫಾರ್ಮನ್ನು ಯೂಟ್ಯೂಬ್ ಚಾನಲನ್ನು ಹೊಸದಾಗಿ ನಾವು ತೆರೆದಿದ್ದೀವಿ. ಸೊ ಈ ಕೆಸೆಟ್ ಕನ್ನಡ ನೆಟ್ ಮತ್ತು ಕನ್ನಡ ಉಪನ್ಯಾಸಕರ ನೇಮಕಾತಿ ಕನ್ನಡ ಸಬ್ಜೆಕ್ಟಿನಲ್ಲಿ ಈ ಪ್ರಾರಂಭದಲ್ಲಿ ನಾವು ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ತರಗತಿಗಳನ್ನು ಮಾಡ್ತೀವಿ. ಹಂತ ಹಂತವಾಗಿ ನಾವು ವಿವಿಧ ಹಿಸ್ಟ್ರಿ ಇರ್ಬೋದು, ಎಕನಾಮಿಕ್ಸ್ ಇರ್ಬೋದು, ಪೊಲಿಟಿಕಲ್ ಸೈನ್ಸ್ ಇರ್ಬೋದು ಮೊದಲಾದ ಕೆಸೆಟ್ ನೆಟ್ ಮತ್ತು ವಿವಿಧ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ನಾವು ಈ ಸಿಲೆಬಸ್ ಆಧಾರದಲ್ಲಿ ನಾವು ಏನು ಮಾಡ್ತೀವಿ ತರಗತಿಗಳನ್ನು ನಾವು ತರುತ್ತಿದ್ದೇವೆ. ದಯವಿಟ್ಟು ಪ್ರೋತ್ಸಾಹಿಸಿ ಅಂತ ಹೇಳಿ ಇನ್ನೊಮ್ಮೆ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.